ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕೆ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಬ್ಲಾಗ್ ಅಂತೆಲ್ಲ, ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದಾಗಿ ನಾನು ಭೂಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅದೊಂಥರ ನಮ್ಮ ಮೆಮೊರಿಯಬಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾಕಂದರೆ ಅದೇ ದೇವಸ್ಥಾನದಲ್ಲಿ ನಾವು ಮದುವೆ ಆಗಿರೋ ದೇವಸ್ಥಾನ. ಜಾಸ್ತಿ ಹೋಗೇ ಇರಲಿಲ್ಲ, ನಾವು ಒಂದೇ ಸತಿ ಮಾತ್ರ ಹೋಗಿದ್ವಿ. ಅದಕ್ಕೆ ಇವತ್ತು ಹೋಗೋಣ, ಎಲ್ಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇಬ್ಬರು ಹೋಗ್ತಿದ್ದೀವಿ. ಹಾಗೆ ಇವತ್ತು ಹನುಮಾನ್ ಜಯಂತಿ ಐತಲ್ಲ, ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ, ಹಂಗೆ ಎಲ್ಲರೂ ನಿಮಗೂ ತೋರಿಸೋಣ. ಕಳೆದ ಬ್ಲಾಗಲ್ಲಿ ನಾನು ಅಡುಗೆ ಮಾಡಿದ್ದೆ, ಅದಕ್ಕೆ ನನಗೆ ಇಷ್ಟಪಟ್ಟಿದ್ದೆ ಇವತ್ತು ಭೂಮಿ ಸ್ವೀಟ್ ಮಾಡಿಕೊಡ್ತಾಳೆ ನನಗೆ. ದೇವಸ್ಥಾನಕ್ಕಂತೂ ಬಂದಾಗ ತುಂಬ ಜನ ಇದ್ದರು. ಹಂಗೂ ದೇವ್ರ ದರ್ಶನ ಅಂತೂ ಆಯಿತು, ಮನಸ್ಸಿಗೂ ತುಂಬ ಖುಷಿನೂ ಆಯಿತು. ಪ್ರಸಾದ ಎಲ್ಲ ತಿನ್ಕೊಂಡು ದೇವಸ್ಥಾನದಿಂದ ಜಸ್ಟ್ ಈಗಷ್ಟೇ ಮನೆಗೆ ಬಂದ್ವಿ. ವಿಡಿಯೋ ನೋಡಿರ್ತೀರ ಅಂದ್ಕೊಂಡೆ. ಭೂಮಿಗೆ ಸ್ವೀಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾವುದಂದರೆ ಕೇಸರಿ ಬಾತ್ ಮಾಡ್ತಾಯಿದ್ದೀವಿ. ಅದು ಭೂಮಿ ರೆಡಿ ಮಾಡ್ಕೊಳ್ತಿದ್ದಾಳೆ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗ್ತೀನಿ. ಇವತ್ತು ಭೂಮಿಗಿದೆ ಚಾಲೆಂಜ್. ಅವತ್ತು ನನಗೆ ಆಡ್ಕೊಳ್ಳು, ಇವತ್ತು ನಾನು ಅವಳಿಗೆ ಆಡ್ಕೊಳ್ತೀನಿ. ಏನು ಮಾಡ್ತಿದ್ದೀಯ ಭೂಮಿ? ಇಷ್ಟ ಅಂದಲ್ಲ, ಅದಕ್ಕೆ ಮಾಡ್ತಾ ಇದ್ದೆ. ಕೇಸರಿ ಬಾತ್ ಮಾಡೋಕ್ಕೆ ಏನೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ಯಾ? ಫಸ್ಟು ರವೆ ಹುರ್ಕೊತಿದ್ದೀನಿ, ಲೈಟಾಗಿ ಹುರ್ಕೊತಿದ್ದೀನಿ, ಜಾಸ್ತಿ ಹುರ್ಕೊಡಲ್ಲ. ಹುರ್ಕೊಂಡು ಹಂಗೆ ಹೇಳ್ತೀನಿ, ಲೈಟಾಗಿ ಮಾಡ್ಕೊಟ್ಟಂಗೆ ಫಸ್ಟ್ ನೀಟಾಗಿ ಹುರ್ಕೊಬಿಡ್ಬೇಕು. ಅಂದರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ನನ್ನಿಂದ ಏನು ತಿಳ್ಕೊಳ್ಳೋದಿರಲ್ಲ. ಅಂದ್ರೂ ನಾನು ಮಾಡೋದು ತೋರಿಸ್ತಿದ್ದೀನಿ. ಓಕೆ, ಈಗ ರವೆ ಉರಿಯೋಷ್ಟರಲ್ಲಿ ನಿಂಗೊಂದೆರಡು ಕ್ವಶನ್ಸ್ ಇದೆ, ಕೇಳ್ಬಿಡ. ಈಗ ಹಳೆ ವಿಡಿಯೋದಲ್ಲಿ ಸುಮಾರು ಕಮೆಂಟ್ಗಳು ಬಂದಿದ್ವಿ, ಓಕೆನಾ? ಫಸ್ಟ್ ಬಂದ್ಬಿಟ್ಟು ಅಕ್ಕ ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ಅಕ್ಕ, ಕಿರಿಪಿರಿ ಅಂತ ಬರ್ತಾ ಇದೆ ಅಂತ. ಇದರ ಕಾರಣ ಏನು? ಕಾರಣ ಏನು ಅಂತಂದರೆ ನಮ್ಮದು ಮೊಬೈಲ್ ಅಷ್ಟು ಸ್ವಲ್ಪ ಚೆನ್ನಾಗಿಲ್ಲ. ಅದಕ್ಕೆ ಮೊಬೈಲ್ ಇವಾಗ ತಗೊಳಕ್ಕೆ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ. ಅದಕ್ಕೆ ಇವಾಗ ಏನು ಮಾಡೋಣ ಅಂತಂದರೆ ಒಂದು ಮೈಕ್ ಬರುತ್ತಂತೆ ಮಾತಾಡೋದು. ಆ ಮೈಕ್ ತೊಗೊಂಡು ಇನ್ನು ಮುಂದೆ ಆ ಮೈಕಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಇದಾ ಪ್ರಾಬ್ಲಮ್. ಇನ್ನೊಂದು ತುಂಬ ಕೇಳ್ತಾಯಿದ್ರು, ಅಣ್ಣ ಅಕ್ಕ ಟಿ ವಿ ಹಾಕ್ಕೊಂಡು ವೀಡಿಯೋಸ್ ಮಾಡಬೇಡಿ ಅಂತ. ಅದನ್ನು ನಾವು ಓಕೆ ಸರಿ, ಅದನ್ನ ತಪ್ಪನ್ನ ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೇಳೋಣ. ನೆಕ್ಸ್ಟ್ ಒಂದು ರವೆ ಉರಿಯೋಷ್ಟರಲ್ಲಿ ಮೂರಕ್ಕೆ ಆನ್ಸರ್ ಕೊಟ್ಟೆ. ಏನಿದು? ತುಪ್ಪ ಬಿಟ್ಟು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಲವಂಗ, 4 ಯಾಲಕ್ಕಿ. ಅದು ಏಲಕ್ಕಿನ ಯಾಲಕ್ಕಿನ? ಯಾಲಕ್ಕಿ. ಓಕೆ, ಈ ವಿಡಿಯೋ ಅಂತೂ ಶಿಫ್ಟ್ ಮಾಡೋದೇ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲಾನು ಹಾಕೊಂಡು ಹುರ್ಕೊಂತಿದ್ದೀನಿ. ಓಕೆ, ಯಾವ ಥರ ಫ್ರೈ ಆಗಬೇಕು? ಈ ಥರನಾ? ಕೆಂಪು ಆಗಬೇಕು. ಕೆಂಪಿಗೆ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಉಂಟು ನನಗೆ, ಯಾಕೋ ನಮ್ಮ ಕಡೆ ಕೆಂಪಗೆ ಅಂತಾನೆ ಹೇಳೋದು. ಹೌದಾ? ಎಲ್ಲ ಎತ್ಕೊಂಡಿದ್ದೀನಿ. ಇಲ್ವಾ? ಅಮ್ಮ ಕಳ್ಸ್ಕೊಟ್ಟಿರೋದು. ಓಕೆ, ನಮ್ಮ ಅತ್ತೆ ಕಳ್ಸ್ಕೊಟ್ಟಿರೋದು. ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ರವೆ ಇಟ್ಕೊಂಡಿದ್ದೀನಿ. ಅಂದ್ರೆ ಎಣ್ಣೆ ತೆಗೆದ್ಬಿಡ್ತೀನಿ. ಅದು ಎಣ್ಣೆ ಅಲ್ಲ, ತುಪ್ಪ ಅಂತ ಹೇಳ್ದೆ ಈಗಷ್ಟೇ. ಅದ್ರ ಡ್ರೈ ಆಗ್ಬಿಟ್ಟೈತಲ್ಲ, ಅದಕ್ಕೆ ಎಣ್ಣೆ ಅಂದೆ. ಓಕೆ, ಅದು ಗಟ್ಟಿ ಇದ್ದಿದ್ರೆ ತುಪ್ಪ ಅಂತ ಹೇಳ್ತಿದ್ದ. ಈಗ ನೆಕ್ಸ್ಟ್ ಏನೇನು ಮಾಡ್ತೀಯಾ? ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಇದು ರವೆ ಹಾಕ್ಕೊಂತೀನಿ. ಇದ್ರಾಗ ಒಂದು ಸ್ವಲ್ಪ ಇದು ಮಾಡ್ಕೊತೀನಿ. ಏನು ಮಾಡ್ಕೊಳ್ತೀಯ ಅದನ್ನ? ತುಪ್ಪ ಸ್ವಲ್ಪ ಮಿಕ್ಕೈತಲ್ಲ ಇದರಲ್ಲಿ, ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಬಿಡ್ತೀನಿ. ನೀರೇನಾರು ಹಾಕ್ತೀಯಾ? ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾ? ಅಷ್ಟಪಟ್ಟು ಬ್ಲಾಗ್ ನೋಡಕ್ ಹೋಗ್ತಾರೆ, ಅದರಲ್ಲೆಲ್ಲ ಸೌಂಡ್ ಜಾಸ್ತಿ ಇದೆ. ಅದನ್ನ ನಿಜ ಹೆಂಗೆ ಬರ್ತಿದೆ ಏನೋ ಗೊತ್ತಿಲ್ಲ ವಿಡಿಯೋಸ್ ನಮ್ಮದು. ನೋಡೋಣ ಹೇಗಿದೆ ಅಂತ ಕಮೆಂಟ್ ಮಾಡಿ, ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ. ಇನ್ನು ಎಷ್ಟೊತ್ತಾಗುತ್ತೆ ಭೂಮಿ? ನನಗಂತ ನಿಜವಾಗ್ಲೂ ಕಾಯಕ್ಕಾಗ್ತಿಲ್ಲ. ತುಪ್ಪ ಬಿಡ್ತೀನಿ. ಓಕೆ, ಬಿಟ್ಟು ನೀಟಾಗಿ ಅಯ್ಯೋ ಟೈಮಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಬರಬೇಕು. ಅಂತೂ ಇಂತೂ ಏಲಕ್ಕಿ ಹಾಕಿದೀಯಾ? ಏಲಕ್ಕಿ ಹೇಳ್ಕೊಟ್ಟರು. ಓಕೆ, ಇದು ಬಂದ್ಬಿಟ್ಟು ನಿಮ್ಮ ಊರ್ ಸೈಡ್ ಟೈಪಾ? ಅಂದರೆ ಒಂದ್ಸತಿ ರೆಸಿಪಿ ಫಸ್ಟಿಂದ ಹೇಳ್ಬಿಡ್ತೀಯಾ? ಕರೆಕ್ಟಾಗಿ ನೋಡ್ಕೊಳ್ತಿರೋರು ಹೇಳ್ಕೊಬಿಡ್ತಾರೆ, ಕರೆಕ್ಟಾಗಿ ನೋಡ್ಕೊಳ್ತಾರೆ. ಓಕೆ, ಆಯಿತಾ?
ಕೇಸರಿ ಬಾತ್ ಆಯಿತು. ಓಕೆ, ಟೇಸ್ಟ್ ಮಾಡೋಣ. ಇನ್ನೊಂದು ಸ್ವಲ್ಪ ಡ್ರೈ ಆಗ್ಬಿಟ್ರೆ ಓಕೆ, ಆಗಿದೆ. ಈಗ ಟೇಸ್ಟ್ ಮಾಡುವ ಸಮಯ ಬಂದಿದೆ. ಮಾಡಿಕೊಟ್ಟಿದ್ದೀನಿ, ಟೇಸ್ಟ್ ನೋಡ್ತವ್ರೆ. ನೀನು ನೋಡು, ನೀರು ನೋಡಿ ಇನ್ನೊಂದ್ಸತಿ. ನಿಜ ಚೆನ್ನಾಗಿದೆ, ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ನಿಜ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಗೈಸ್ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಮ್ದು ಹೆಂಗೆ ಅಂತ ಹೇಳಿದ್ರೆ, ನಮ್ಮಿಬ್ಬರ ಲೈಫು ನಿಜವಾಗ್ಲೂ ಅಂದರೂ ಅಷ್ಟು ಖುಷಿಯಾಗಿರ್ತೀವಿ. ನಿಜ. ಯಾಕೆ ಅಂತ ಹೇಳ್ಬೇಕಂದ್ರೆ, ಬೆಳಗ್ಗೆ ಎದ್ವಾ ಕೆಲ್ಸಕ್ಕೆ ಹೋಗ್ತೀವಿ, ಇಬ್ಬರು ದುಡ್ಕೊ ಬರ್ತೀವಿ, ಸಾಯಂಕಾಲ ಬರ್ತೀವಿ, ಮನೆಗೆ ಬರ್ತೀವಿ. ಈ ಥರ ನಮ್ಮಲ್ಲಿ ಚಾಲೆಂಜ್ ಇಟ್ಕೊಳ್ತೀವಿ. ಅದನ್ನು ಯಾರೊಟ್ಟಿಗೆ ಹೇಳ್ಕೊಳಕ್ಕಾಗಲ್ಲ ಅಂದರು ಅದನ್ನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀವಿ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಮಡಿಕೇರಿಯಲ್ಲಿ ಇರ್ತಾರೆ, ಅವ್ರಿಗೆ ಫೋನಲ್ಲಿ ಹೇಳ್ಕೊಳ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರ ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ ನಾವು. ಇನ್ನು ಪಕ್ಕದ ಮನೆಯವ್ರ ಹತ್ರ ಅವ್ರಿವ್ರ ಹತ್ರ ನೋಡ್ಕೊಂಡಿಲ್ಲ. ನಾನು ಬೇಕಾದ್ರೆ ದರ್ಶನ ಕೇಳಿ ಯೂಟ್ಯೂಬಲ್ಲಿ ನೀನು ನೋಡ್ಕೊಂಡಿಲ್ಲ. ನಾನು ಡೈರೆಕ್ಟಾಗೆ ಮಾಡಿದ್ದೀನಿ, ಹೆಂಗಾದರೂ ಆಗಲಿ ಡೈರೆಕ್ಟಾಗೆ ಮಾಡಿದ್ದೀನಿ. ಇಷ್ಟ ಆದರೆ ನೋಡಿ, ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಬ್ಲಾಗ್ ಬಂದ್ಬಿಟ್ಟು ಮುಂದಿನ ಶನಿವಾರ ಇರುತ್ತೆ. ನಿಜವಾಗ್ಲೂ ಬ್ಲಾಗಲ್ಲಿ ಫಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ದರ್ಶಕಲ್ಲಿ ಬಿರಿಯಾನಿ ಮಾಡಿಸ್ತೀನಿ ಅಂತ. ನೆಕ್ಸ್ಟ್ ಈ ಸಂಡೇ ಪಕ್ಕ ಮಾಡಿಸ್ತೀನಿ ದರ್ಶಕಲ್ಲಿ ಬಿರಿಯಾನಿ. ನೋಡಿ ಬ್ಲಾಗ್ ಹಾಕ್ತೀನಿ ಸಂಡೇ, ಆಯಿತಾ? ಓಕೆ ಗೈಸ್, ಬಾಯ್. ಎಲ್ಲರಿಗೂ ಬಾಯ್.